ಒಂದೇ ದಿನಕ್ಕೆ ಡ್ಯಾಂನಲ್ಲಿ ನೀರಿನ ಮಟ್ಟ 3 ಅಡಿ ಏರಿಕೆ ಕಂಡಿದೆ. ಭದ್ರಾ ಜಲಾಶಯಕ್ಕೆ 31,874 ಕ್ಯೂಸೆಕ್ ಒಳಹರಿವು. ಒಟ್ಟಿನಲ್ಲಿ ಭದ್ರಾ ಜಲಾಶಯ ಉಕ್ಕಿ ಹರಿತಾ ಇದೆ. ಒಂದೇ ದಿನಕ್ಕೆ ಡ್ಯಾಂನಲ್ಲಿ ನೀರಿನ ಮಟ್ಟ 3 ಅಡಿ ಏರಿಕೆ ಕಂಡಿರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇದು ಖುಷಿಯ ಸಂಗತಿ, ಇನ್ನೊಂದು ಕಡೆ ಎಲ್ಲೋ ಇಂತಹ ಒಂದು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಈಗ ಭದ್ರಾ ಜಲಾಶಯ ಒಳಹರಿವು ಈ ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಒಳಹರಿವಾಗಿದೆ. ಪ್ರಸ್ತುತ 184 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಈಗ ಪ್ರಸ್ತುತ 184 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಇನ್ನು 71,535 TMC ಸಾಮರ್ಥ್ಯ ಹೊಂದಿರತಕ್ಕಂಥ ಆ ಜಲಾಶಯ ಸದ್ಯ ಭದ್ರಾ ಜಲಾಶಯದಲ್ಲಿ 43,147 TMC ನೀರು ಸಂಗ್ರಹ ಆಗಿದೆ. ಜಲಾಶಯದ ಗರಿಷ್ಠ ಮಟ್ಟ 186 ಅಡಿ ಇದೆ. ಇಂದಿನ ಮಟ್ಟ 160.3 ಅಡಿ ಇದೆ. ಇದು ಭದ್ರಾ ಜಲಾಶಯದ ಒಂದು ಒಳಹರಿವು. ಒಂದೇ ದಿನಕ್ಕೆ 3 ಅಡಿ ಏರಿಕೆ ಕಂಡಿರತಕ್ಕಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. ಶಿವಮೊಗ್ಗ ಮಾತ್ರ ಅಲ್ಲ, ಮಲೆನಾಡಿನ ಎಲ್ಲ ಭಾಗದಲ್ಲೂ ಕೂಡ ಜೋರಾದ ಮಳೆ ಸುರಿತಾ ಇದೆ. ಆದಷ್ಟು ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಈಗ ಜಲಾಶಯಕ್ಕೆ 31,874 ಕ್ಯೂಸೆಕ್ ಒಳಹರಿವು ಬಂದಿರತಕ್ಕಂಥದ್ದು.